ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮೇಲ್ಕೋಟೆಗೆ ಹೋಗ್ತಿದ್ದೀನಿ. ಸುಮಾರು 7-8 ತಿಂಗಳ ಹಿಂದೆ ಮೇಲ್ಕೋಟೆಗೆ ಬಂದಿದ್ದೆ. ಈಗ ಮತ್ತೆ ಮೇಲ್ಕೋಟೆಗೆ ಹೋಗ್ತಿದ್ದೀನಿ. ಈ ಬೆಟ್ಟನೂ ಹತ್ತಕ್ಕೆ ಮುಂಚೆ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಸಿಗುತ್ತೆ. ಆರಾಮಾಗಿ ಕೆರೆ ಹತ್ರ ಒಂದು ಸ್ಟಾಪ್ ಹಾಕಿ ನೆಮ್ಮದಿಯಾಗಿ ಕೂತಿದ್ದು ಹೋಗ್ಬೋದು 10 ನಿಮಿಷ. ಸದ್ಯಕ್ಕೆ ಈಗ ನನ್ನ ಗೆಳೆಯರು ಮೇಲ್ಕೋಟೆಯಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೊರಡ್ತಾ ಇದ್ದೀನಿ. 3 ಏರ್ಪಿನ್ ಬೆಂಡ್ ಸಿಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಹೈಟ್ ಬಂದರೆ ಇದೆ ಮೇಲ್ಕೋಟೆ. ಇನ್ನೇನು ಎಂಟ್ರೆನ್ಸ್ ಕಾಣಿಸುತ್ತೆ ನೋಡಿ, ಪ್ರವೇಶ ದ್ವಾರ ಸಿಗುತ್ತೆ ಇಲ್ಲಿ ಮೇಲ್ಕೋಟೆದು. ನಾನು ಮೇಲ್ಕೋಟೆಗೆ ಯಾಕೆ ಬರ್ತಿದ್ದೀನಿ ಅಂದರೆ, ನಂದು ಇನ್ಸ್ಟಾಗ್ರಾಮಲ್ಲಿ 1K ಫಾಲೋವರ್ಸು ಕಂಪ್ಲೀಟ್ ಆಯಿತು. ನಾನು ಫಸ್ಟ್ ವೀಡಿಯೋ ಹಾಕಿದ್ದು ಮೇಲ್ಕೋಟೆ ಇದ್ದಾರೆ. ಮೇಲ್ಕೋಟೆಯಲ್ಲೇ ಫಸ್ಟ್ ವೀಡಿಯೋ ಹಾಕಿದ್ರಿಂದ 1K ಸೆಲೆಬ್ರೇಷನ್ಗೆ ಇಲ್ಲೇ ಬರೋಣ ಅಂತ. ಜೊತೆಗೆ ನನ್ನ ದೋಸ್ತುಗಳಿದ್ದಾರೆ ಕೆಲವರು, ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈ ಮೇಲ್ಕೋಟೆಗೆ ಎಂಟ್ರ್ ಆಗೋಕ್ಕೆ ಮುಂಚೆ ಈ ಥರ ಮಂಟಪ ಸಿಗುತ್ತೊಂದು. ಈ ಮಂಟಪ ಆದಮೇಲೆ ಈ ಗೌರ್ಮೆಂಟ್ ಸ್ಕೂಲು ನಾನು ತೋರಿಸಿದ್ದೆ ನಿಮಗೆ. ಬೆಟ್ಟದ ಪಕ್ಕನೇ ಸ್ಕೂಲ್ ಅಂತ. ಜೊತೆಗೆ ಇಲ್ಲಿ ನೋಡ್ಬೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಅದ್ರ ಪಕ್ಕದಲ್ಲೇ ಇದೆ. ಅದೇ ಸೇಮ್ ಬೆಟ್ಟನೇ ಕಂಟಿನ್ಯೂ. ಈಗ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ಹೊರಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲೇ ನನ್ನ ದೋಸ್ತುಗಳು ಸಿಕ್ಕಿದ್ದು ನನಗೆ. ಇದು ಚಲುವನಾರಾಯಣ ಸ್ವಾಮಿಗೆ ಒಂದು ಮಂಟಪದ ಥರ ಮಾಡಿದ್ದಾರೆ ದೇವಸ್ಥಾನಕ್ಕೆ ಎಂಟ್ರ್ ಆಗೋಕ್ಕೆ ಮುಂಚೆ. ಇದೇ ಜಾಗಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ದೋಸ್ತುಗಳು. ನೋಡಬೇಕು. ನಾನು ಮೇಲ್ಕೋಟೆಗೆ ಬಂದಾಗ ಇಲ್ಲೇ ಸಿಕ್ಕಿದ್ದವರು, ಇಲ್ಲೇ ಇದ್ದರು. ಇವಾಗಲೂ ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡೋಣ. ಎಲ್ರ ಅವತ್ತಿದ್ದವರೇ ಬೇರೆ, ಇವರೇ ಬೇರೆ, ಅವರೇ ಬೇರೆ. ಇವನಿದ್ದ ಅನ್ಸುತ್ತೆ ಒಬ್ಬ. ಇವರಿಬ್ಬರು ಇರಲಿಲ್ಲ. ಇವನು ಇದ್ನ, ಅವನು ಇದ್ನ. ಇವ್ರು ಮಾತಾಡಲಿಲ್ಲ ಅನ್ಸುತ್ತೆ, ಏನೋ ಸೈಲೆಂಟಾಗಿ ನಿಂತಿದ್ರೇನೋ ಇವರು. ಆಕಾಶ್, ವಿನಯ್, ಮನ್ವಿತ್, ಲೋಕೇಶ್ ಅಣ್ಣ. ಹೌದು, ಇನ್ಸ್ಟಾಗ್ರಾಮ್ ID. ಊಟ ಮಾಡಿದ್ರಾ? ನಾನೇ ಮಾಡಿಲ್ಲ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಯಾರು ಕೊಡಿಸ್ತೀರಾ ಇವಾಗ ತಿಂಡಿನ? ಹಾಂ, ಯಾರ ಹತ್ರ ಆಯ್ತಪ್ಪ ದುಡ್ಡು? ಎಲ್ಲರೂ 10 ರೂಪಾಯಿ ಹಾಕ್ಬಿಟ್ಟು 40 ರೂಪಾಯಿ ಕೊಡ್ರಪ್ಪ, ನಾಷ್ಟ ಮಾಡ್ಕೋತೀನಿ. ಅವನು ಹತ್ತಿಸ್ರಿ ಫಸ್ಟು. ಹತ್ರ ಏನಾಗುದಿಲ್ಲ. ಅದು ಕಬ್ಬಣದ ಮೇಲೆ ಕುತ್ಕೋಬೋದು. ಕುತ್ಕೊಳ್ರ, ಕುತ್ಕೊಂಡಿದ್ಯಾ? ನಿಧಾನಕ್ಕೆ ಹೋಯ್ತೀನಿ, ತಲೆ ಕೆಡ್ಸ್ಕೊಬೇಡ್ರಿ. ಫಾಸ್ಟಾಗಿ ನೀನು ಕುತ್ಕೋತಿ ಕಣಪ್ಪ ಮಧ್ಯದಲ್ಲಿರೋನು. ಆ ಹುಡುಗ ಏನು ಮಾಡ್ಬೇಕು ಹೇಳು? ಮಳೆ ಸ್ಟಾರ್ಟ್ ಆಯ್ತಲ್ಲ, ಯಾಕೆ ಆಯ್ತಲ್ವಾ? ನಾನು ನಿಂತ್ಕೋತೀನಿ. 2 ಕ್ವಿಂಟಲ್ ಹೋಯ್ತೈತೆ ಗಾಡಿ. ನನ್ನ ಸಾಮಾನು ಹೋಯ್ತಲ್ಲಿ. ಎಲ್ಲ ಕೇಳ್ತಾರೆ, ಯಾರು ವಿಡಿಯೋ ನಮ್ಮ ಫ್ರೆಂಡ್ ಶಿವ್ಯಾರ ಅಂತ ಶೂಟ್ ಗಾಡಿದ್ದಲ್ಲ, ಬಂದಿಲ್ಲ, ಮಂಡ್ಯ ಕೊಂಡೋಗವ್ರೆ. ಅವ್ರ ಮನೆ ಹತ್ರ ಎಲ್ಲ ಬರೀ ಅವ್ರನ್ನೇ ಕೇಳೋರಂತೆ. ಈಗ ಇನ್ನೂ ವೈರಲ್ ಆಗ್ಬಿಡ್ತೀರಿ. ನನ್ನ ಮಾತು ಕೇಳ್ರಿ, ನಾನು ಹೇಳ್ಕೊಟ್ಟಾಗ ಹೇಳ್ರಿ. ಅಡ್ಡ ಹಾಕ್ರಿ ಗಾಡಿನ. ಅಡ್ಡ ಹಾಕ್ಬಿಟ್ಟು ಅಣ್ಣ ನೀವು ಸಚಿನ್ ಅಲ್ವಾ ಅಣ್ಣ, ನಿಮ್ ನೋಡಿದೀನಿ ನಾವು. ಈಗ 1K ಫಾಲೋವರ್ಸ್ ಆಯ್ತಲ್ವಾ ಅಂತ. ನಿಮ್ ನೋಡಿದೀನಿ ನಿಮ್ಮ ವಿಡಿಯೋಗಳನ್ನ. ನೀವು ಫಾಲೋ ಮಾಡ್ತಿದೀವಿ ಅಣ್ಣ, ಚೆನ್ನಾಗಿ ಮಾಡ್ತೀರಾ ವಿಡಿಯೋನ, ಹಂಗೆ ಹಿಂಗೆ ಏನು. ಹೌದಾ, ಬರ್ರಿ ಟ್ರೀಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಎಲ್ಲಿಸ್ಲ ನಡೀರಿ ಅಂತಾನೆ ಇವನು. ದಾರಿ ಹೆಂಗಿರೋದು ಕರೆಕ್ಟಾಗಿ? ಅದು ಪಕ್ಕದಲ್ಲಿರೋದ? ಅಲ್ಲ, ನಡ್ಕೋ ಹೋಗೋದು ದಾರಿ ಯಾವ್ದು ಕರೆಕ್ಟಾಗಿರೋದು? ಹೋಗೋರು ಹೆಂಗೆ ಹೋಯ್ತಾರೋ ಹಿಂಗೆ ಕಂಪ್ಯೂಟರ್ಗೆ ಹೋಯ್ತಾರ. ನೋಡ್ಕೊ, ಈಗ ಹೈ ಜಂಪು ಲಾಂಗ್ ಜಂಪ್ ಎಲ್ಲ ಮಾಡ್ಬಿಡ್ತೀನಿ ಈಗ. ಹಾಂ, ಇವರೇ ಮುಂಚೆ ಬಂದು ವಿಡಿಯೋ ಮಾಡಿದ್ದೆ ಈ ಸ್ಕೂಲ್ದು. ಹಾಂ, ಇಲ್ಲೂ ಬಂದಿದ್ದೆ, ಇಲ್ಲೆಲ್ಲ ತಿರ್ಗಾಡ್ಕೊಂಡು ಹೋಗಿದ್ದೆ. ಅದೇ ಬೆಟ್ಟ ನೋಡಿದ್ದೆ, ಈ ಕಡೆ ಹೋಗಿರಲಿಲ್ಲ, ಗೊತ್ತಿರಲಿಲ್ಲ ಇಲ್ಲೇ ಇರೋದು ಪ್ಲೇಸ್ ಅಂತ. ಕೂಡ ಹಿಡ್ಕೊತೀನಿ. ಪರವಾಗಿಲ್ಲ ಕೊಡಪ್ಪ. ಯಾರು ಜನಗಳು ಬರೋದಿಲ್ಲ ಅನಿಸ್ತದೆ ಜಾಸ್ತಿ. ಇಡೀ ಗ್ಯಾಂಗೇ ಬರ್ತದೆ. ಲೋ, ಇದು ಯಾವ್ದ್ರ ಇದು? ಇದೇ ದಾರಿ.
ಅಲ್ಲ ನಡ್ಕೊ ಬರೋರ್ಗೆ ಹೆಂಗ್ ಬರೋದು ಕರೆಕ್ಟಾಗೆ? ಮತ್ತೆ ಹಂಗೆ ಕರ್ಕೊ ಬರ್ಬೇಕು ತಾನೆ ನೀವು? ಏನಾರು ಇಡೀ ಟೀಮೇ ಬರ್ತದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಇದ್ಬಿಟ್ಟಿದ್ರೆ ಮುಗಿಯುತ್ತೆ ಇವಾಗ. ಒಂದು 20 ಜನ. ಇದೇ ಹಾಡಾಯ್ತು ಇದು. ಇದೊಂದು ಮಂಟಪ. ಇದು ದೇವಸ್ಥಾನ ಏನಿದು? ಮುಂಚೆ ಏನೋ ಇರಬೇಕು, ಗೊತ್ತಿಲ್ಲ. ಇದು ಯಾವುದು ಹಳೆ ದೇವಸ್ಥಾನ, ಆದರೆ ಈಗ ಯಾವುದು ವಿಗ್ರಹ ಇಲ್ಲ ಅನಿಸುತ್ತೆ. ಇದು ಗರ್ಭಗುಡಿ. ಇಲ್ಲಿ ವಿಗ್ರಹ ಇರಬೇಕಿತ್ತು. ಈ ದೇವಸ್ಥಾನನ ಶಿಫ್ಟ್ ಮಾಡಿದಾರಾ ಇಲ್ಲ ಕಾಲ ಕಳೆದಂಗೆ ಹಾಳಾಯ್ತಾ ಗೊತ್ತಿಲ್ಲ. ಈ ದೇವಸ್ಥಾನದ ಮುಂದೆನೇ ಈ ಕಲ್ಯಾಣಿ ಇರೋದು. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಕಾಣಿಸ್ತಿದೆ ನೋಡಿ. ಆ ಗೌರ್ಮೆಂಟ್ ಸ್ಕೂಲ್ನ ದಾಟ್ಕೊಂಡು ಈ ಕಡೆ ಇಳ್ಕೊಂಡು ಬಂದರೆ ಈ ಕಡೆನೇ ಇರೋದು. ಆದರೆ ಗೊತ್ತಾಗಲ್ಲ, ಲೋಕಲ್ ಜನಗಳಿಗೆ ಬಿಟ್ಟರೆ ಬೇರೆಯವ್ರಿಗೆ ಅಷ್ಟು ಗೊತ್ತಾಗಲ್ಲ. ಈ ಕಡೆ ಬಂದರೆ ಪಾಂಡವರ ಗುಹೆ ಅಂತೆ. ಈ ಹುಡುಗರು ಹೇಳೋ ಪ್ರಕಾರ ಪಾಂಡವರು ತಮ್ಮ ವನವಾಸದ ದಿನಗಳಲ್ಲಿ ಇಲ್ಲಿಗೂ ಬಂದಿದ್ರಂತೆ. ಟೂರಿಸ್ಟ್ ಬಂದವರೆಲ್ಲ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಹೋಗ್ತಾರೆ. ಇದು ಅಷ್ಟು ಯಾರಿಗೂ ಗೊತ್ತಿರಲ್ಲ. ಲೋಪಾಗಿರೋ ಬೆಟ್ಟದಲ್ಲಿ ಕೊರೆದಿರೋದು ಇದು. ದೇವಸ್ಥಾನ ಇರೋದು ಮೇಲಾ? ನೀನು ಬರ್ತಿರೋದು ಇದೆ ಫಸ್ಟಾ? ಮತ್ತೆ ಗೊತ್ತೇ ಇಲ್ಲ ಅಂದರೆ ನೀನು? ಇದೇ ಆ ಗುಹೆ. ಪಾಂಡವರ ಕಾಲದಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಗುಹೆ ಒಳಗಡೆ ಬಂದರೆ ಕಲ್ಲಿನಲ್ಲೇ ಕೊರೆದಿರೋ ಮಂಟಪಗಳು. ಇದು ಮುಂಚೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ ಕಟ್ಟೋಕ್ಕೆ, ಆದರೆ ಅಪೂರ್ಣ ಆಗಿಬಿಟ್ಟಿದೆ. ಇಲ್ಲೇನು ಇಲ್ಲ, ಜಸ್ಟು ಅರ್ಧಂಬರ್ಧ ಕೆತ್ತನೆ ಆಗಿದೆ. ಒಳ್ಕಲ್ ಥರ ಎಲ್ಲ ಕೆತ್ತಿದ್ದಾರೆ ಇಲ್ಲಿ ಯಾರೂ ಬರ್ದಿರೋ ಕಾರಣ ಏನಿಲ್ಲ ಮೇಂಟೆನೆನ್ಸು. ಅರ್ಧದಲ್ಲೇ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ದೇವಸ್ಥಾನ ಕೆತ್ತನೆ ಮಾಡೋ ಪ್ಲ್ಯಾನ್ ಇತ್ತೇನೋ. ಮನೆ ಕಳಕ್ಕೆ ಯಾರು? ಅರ್ಧಂಬರ ಕೆತ್ತನೆ ಮಾಡಿಬಿಟ್ಟಿರೋದು ಕಣೋ. ಇದೊಂಥರ ಆ ಗ್ರೌಂಡ್ ಫ್ಲೋರಿಂದ ಬಂದರೆ ಫಸ್ಟ್ ಫ್ಲೋರ್ ಥರ. ಇದ್ರ ಮೇಲೂ ಒಂದು ಫ್ಲೋರ್ ಐತೆ, ಅಲ್ಲಿ ದೇವಸ್ಥಾನ ಇದೆ ಮೇಲೆ. ಈಗ ಅಲ್ಲೇ ಮೇಲೆ ಹತ್ಕೊಂಡು ಹೋಗ್ತೀವಿ. ತೋರಿಸ್ತೀರಾ? ನಮ್ಮ ಹುಡುಗ ನೋಡಿ ಸೇಫ್ಟಿ ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡವನೆ, ಫುಲ್ ಸೇಫಾಗೆ. ಇಲ್ಲಿ ಚಿಕ್ಕದಾಗಿ ಮೆಟ್ಲು ಮಾಡಿದ್ದಾರೆ ನಡ್ಕೊಂಡು ಬರೋಕ್ಕೆ. ಅವನ್ಯಾರಪ್ಪ? ಯಾರು ನಮ್ಮ ಜೊತೆ ಬಂದವನು ಅವನು? ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಹೌದಾ? ಹೌದಾ? ಮೇಲ್ಕೋಟೆಯಲ್ಲಿ ಇದೆ ಫಸ್ಟ್ ಟೈಮ್. ಮರ ಫಸ್ಟ್ ಟೈಮ್. ನೇರಳೆ ಮರ ಎಲ್ಲೂ ಇಲ್ವಾ ಇಲ್ಲಿ? ಐತೆ ಹುಣ್ಸೈತಪ್ಪ ರೋಡಿಗೆ ಹೋಗ್ಬೇಕು. ನಡೀರಿ ಹೋಗೋಣ, ಕಿತ್ಕೊಬರ. ಪಕ್ಕ ಕೇಳಕ್ಕೆ ಹೋಗೋಣ ನಡೀರಿ. ಇದು ಆ ಕೆಳಗಡೆ ಗುಹೆ ನೋಡಿದ್ರಲ್ಲ, ಅದ್ರ ಮೇಲೆ ಇರೋದು ಇದು ಗುಹೆ. ದೇವಸ್ಥಾನ ಇದೆಯಂತ ಇದ್ರೊಳಗಡೆ. ಇದು ಒಂಚೂರು ಪೂರ್ಣಗೊಂಡಿದೆ, ಅದ್ರ ಥರ ಇಲ್ಲ. ಅದು ಇಲ್ಲಿವರೆಗೂ ಅಷ್ಟೇ, ಇಷ್ಟರವರೆಗೂ ಮಾತ್ರ ಆಗಿದೆ. ಅದಾದ್ಮೇಲೆ ಕೆತ್ತನೆ ಆಗಿಲ್ಲ. ಇದನ್ನ ಕ್ಲೀನಾಗಿ ಕೆತ್ತನೆ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಯಾರು ಹೇಳಿದ್ದಪ್ಪ ನಿಂಗೆ? ಹೇಳು ಹೇಳು. ಇಲ್ಕೆ ಇದ್ರೊಳಗಡೆ ದೇವಸ್ಥಾನ ಇದೆ. ಯಾವ ದೇವರು ಇದು? ಚಲರಾಯ ಸ್ವಾಮಿ. ನೋಡ್ಬೋದು, ಗುಹೆ ಒಳಗಡೆ ಚೆಲುವನಾರಾಯಣ ಸ್ವಾಮಿ ವಿಗ್ರಹ ಇದೆ. ಇಲ್ಲಿ ಅವಾಗವಾಗ ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲಿ ಯಾವುದು ಬೋರ್ಡ್ ಇಲ್ಲ, ಅದಕ್ಕಾಗಿ ಗೊತ್ತಿಲ್ಲ. ಆ ಕಾಲದಲ್ಲಿ ಮಾಡಿರೋ ಒಳ್ಕಲ್ಗಳಿದೆ. ಈ ಬಂಡೆನ ಕೊರೆದ್ಬಿಟ್ಟು ಎಲ್ಲ ಪಾರ್ಟ್ನ ಈಚೆ ಹಾಕ್ಬಿಟ್ಟು
ಈ ಕಲ್ಗಳನ್ನ ತಗೊಬಂದು ಕಟ್ಟಿದ್ದಾರೆ ಅಲ್ಲಿ. ಇವನು ಸ್ಟಾರ್ಟಿಂಗಲ್ಲಿ ನಾನು ಮೇಲ್ಕೋಟೆಗೆ ಬಂದಾಗಿಂದನೂ ಫಾಲೋ ಮಾಡ್ತಾನೆ, ಯಾವುದೇ ವಿಡಿಯೋ ಹಾಕಿದ್ರು ಕಮೆಂಟ್ ಮಾಡ್ತಾನೆ. ಸೊ ಇವಾಗ 1K ಕಂಪ್ಲೀಟ್ ಆಗಿರೋದಕ್ಕೆ ಇವ್ನಿಗೆ ಮೆಸೇಜ್ ಮಾಡಿಕೊಂಡು ಇವ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಣ ಅಂತ ಬಂದ್ವಿ. ಈ ಗುಹೆ ಬಗ್ಗೆ ಇಲ್ಲಿರೋರಿಗೆ ಅಷ್ಟು ಮಾಹಿತಿ ಇಲ್ಲ. ಗೂಗಲಲ್ಲಿ ಏನಾದರೂ ಸಿಕ್ಕಿದ್ರೆ ಅದನ್ನು ತೆಗೆದು ಆಮೇಲೆ ಹಾಕ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ. ಇಲ್ಲಿರೋರಿಗೆ ಏನೂ ಗೊತ್ತಿಲ್ಲ. ನಮ್ಮ ಹುಡುಗ 1000 ವರ್ಷ ಹಳೇದು ಅಂತ ಹೇಳ್ತಾನೆ. ಇವರೆಲ್ಲ ಟೈಗರ್ಗಳ ಥರ ಹತ್ತವ್ರೆ, ಚಿರತೆಗಳು. ಹುಷಾರು ಕಂಡ್ರೋ. ಅವ್ರು ಒಳ್ಳೆ ಶಕ್ತಿ ಮ್ಯಾನ್ ಆಗಲಿ, ಆಮೇಲೆ ನನ್ನ ಕತೆ ಏನಿಲ್ಲ. ಆಮೇಲೆ ನಿಮ್ಮ ಮೇಲ್ಕೋಟರೆಲ್ಲ ಸೇರ್ಕೊಂಡು ನನಗೆ ಸರಿಯಾಗಿ ಮಾಡಿ ಕಳಿಸ್ತಾರೆ. ಮಾರುಗಡೆ ಅಷ್ಟೇ, ಏನಿಲ್ಲ. ನಾ ಮಾತಾಡ್ಬೇಕಾ? ಏನಂತ ಮಾತಾಡ್ಲಿ? ಫಸ್ಟ್ ಸಚಿನ್ ಬ್ರೋನ ಮೀಟ್ ಮಾಡಿರೋದು ಅಂತ ಹೇಳ್ಬಿಡ್ತೀನಿ ನೋಡಿ. ಲಾಸ್ಟ್ ಟೈಮ್ ಸಿಕ್ಕಿರ್ಲಿಲ್ಲ. ಕ್ರಿಕೆಟ್ ಆಡ್ತಾ ಇದ್ದ, ಕ್ರಿಕೆಟ್ ಆಡ್ತಾ ಇದ್ದವನು ಹಂಗೆ ಬ್ಯಾಟ್ ಸಮೇತ ಅವನು ಹೆಲ್ಮೆಟ್ ಹಾಕೊಂಡು ಓಡಾಡ್ತಾವನೆ. ಅವನ ಜೊತೆ ಇನ್ನೊಬ್ಬ ಪುಟಾಣಿ ಬೇರೆ ಅವನೇ. ಪಾರ್ಲೇಜಿ. ಪಾರ್ಲೇಜಿದ ಅಡ್ಡ ಹೆಸರು ಪಾರ್ಲೇಜಿ, ರಿಯಲ್ ಹೆಸರು ಕರಣ್. ಯಾರು ನಿನ್ನ ತಮ್ಮನವನು? ತಮ್ಮ ಅಲ್ಲ, ಫ್ರೆಂಡ್. ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ಈ ಬೆಟ್ಟ ಹತ್ತುತ್ತಾ ಇದ್ದೀವಿ. ಈ ಬಟ್ಟ ಹಂಗೆ ಈ ಬೆಟ್ಟನೇ ಹತ್ತಿದ್ದು, ಒಂದಿಬ್ರು ಹತ್ಕೊಂಡು ಹೋದ್ರು. ಇವಾಗ ಇವರೆಲ್ಲ ಎದುರ್ಕೋತಾರೆ ಅಂದ್ಬಿಟ್ಟು ಈ ಕಡೆಯಿಂದ ಹೋಗ್ತಿದೀವಿ. ಬನ್ರ ನಿಧಾನಕ್ಕೆ. ಬಾ 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 ನಿಧಾನಕ್ಕೆ ಹೋಗೋಣ, ಸೇಫಾಗಿ. ಬತ್ತೇದಿ ವೀರಪ್ಪ. ಅದೇ ಗುಹೆ. ಈಗ ಈ ಬೆಟ್ಟ ಹತ್ತೋಣ ಅಂತ ಹೊರಟಿದ್ದೀವಿ. ಇದು ಫುಲ್ಲು ಸ್ಟೀಪ್ ಆಗಿದೆ. ಹಂಗಾದ್ರೆ ಈ ಕಡೆಯಿಂದ ಹತ್ತಿದ್ರು, ಇವರೆಲ್ಲ ಸ್ವಲ್ಪ ಎದುರ್ಕೋತಾರೆ ಅಂದ್ಬಿಟ್ಟು ಈ ಕಡೆ ಸೈಡಿಂದ ಹತ್ತಿದೆ ಇದೀವಿ. ಈ ಕಡೆಯಿಂದ ಈಸಿ ಆಗುತ್ತೆ ಅಂತ. ಇರೋ ವಿಡಿಯೋ ಮಾಡ್ಕೊ ಬರೋದು ಲೇಟ್ ಆಗುತ್ತೆ.